ನಮಃ ಶಿವಾಯ. ಹಲೋ ಹಲೋ ನಮಃ ಶಿವಾಯ. ಸ್ವಾಮಿ, ತಮ್ಮ ಪಾದ ಸೇವೆ ಮಾಡಿ ಬಹಳ ವೇಳೆ ಆಗಿರುವುದು. ಈಗ ಸೇವೆ ಮಾಡುವ ಸಮಯವಾಗಿದೆ. ನಾನು ನಿಮ್ಮ ಪಾದ ಸೇವೆ ಮಾಡುತ್ತೇನೆ ದೇವ. ಪರಮ ದಯಾಗಣ 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 ಪೂಜಿಸುವೆ ಪರಮ ದಯಾಗಣ, ಪೂಜಿಸುವೆ ನಾ ಪರಮ ದಯಾಗಣ.
ಜಗದ ಪಾಲಕ, ಜಗದ ರಕ್ಷಕ, ಜಗದ ಪಾಲಕ, ಜಗದ ಒಡೆಯರೆನಿಸಿಕೊಂಡವರು ನೀವೇ. ಅಂದ ಮೇಲೆ ಈ ನಿಮ್ಮ ಸೇವೆ ಮಾಡುವವರನ್ನು ಈ ತ್ರಿಲೋಕದಲ್ಲಿ ಸಹ ನಾನು ಕಂಡಿಲ್ಲ ಸ್ವಾಮಿ. ನಾನು ಮಾತ್ರ ಚಾಚ ತಪ್ಪದೆ ತಮ್ಮ ಸೇವೆ ಮಾಡುತ್ತೇನೆ ದೇವ, ಮಾಡುತ್ತೇನೆ. ದೇವಿ, ನಿತ್ಯ ಭಕ್ತಿಯಿಂದ ನಿನಕ್ಕಿಂತಲೂ ಮೊದಲು ನನ್ನ ಸೇವೆ ಮಾಡಿಕೊಂಡು ಹೋಗೋರು ಸಾಕಷ್ಟು ಜನರಿದ್ದಾರೆ ಪಾರ್ವತಿ, ಸಾಕಷ್ಟು ಜನರಿದ್ದಾರೆ. ಪತಿದೇವ, ನೀ ನುಡಿದ ಮಾತು ಸುಳ್ಳು ಸುಳ್ಳು ಸುಳ್ಳು. ಅದು ಏಕೆ ಎಂದರೆ ನಾನು ನಿಮ್ಮ ಹತ್ತಿರ ಸದಾ ಕಾಲ ಇರುವಾಗ ಈ ನಿಮ್ಮ ಸೇವೆ ಮಾಡುವವರನ್ನು ನಾನು ಯಾರನ್ನು ಕಂಡಿಲ್ಲ ಸ್ವಾಮಿ. ಅದಕ್ಕಾಗಿ ಸುಳ್ಳು ಎಂದು ನುಡಿತೀನಿ ದೇವ. ಸುಳ್ಳಲ್ಲ ಪಾರ್ವತಿ, ನಿನಗೆ ಎಚ್ಚರಾಗುಕ್ಕಿಂತ ಮುಂಚಿತವಾಗಿ ನನ್ನ ಸೇವೆ ಮಾಡಿಕೊಂಡು ಹೋಗೋರನ್ನು ಹೇಗೆ ಕಾಣುವೆ ಪಾರ್ವತಿ, ಹೇಗೆ ಕಾಣುವೆ? ಪತಿದೇವ, ನಾನು ಎತ್ತರಾಗುವುದಕ್ಕಿಂತ ಮುಂಚಿತವಾಗಿ ನನ್ನ ಸೇವೆ ಮಾಡಿಕೊಂಡು ಹೋಗುವವರನ್ನು ಹೇಗೆ ಕಾಣುವೆ ದೇವಿ ಎಂದು ನನಗೆ ಪ್ರಶ್ನೆ ಇಟ್ಟಿರುವೆ ಸ್ವಾಮಿ. ಹೌದು ದೇವಿ. ಪತಿದೇವ, ಹಾಗಾದರೆ ಈ ನಿಮ್ಮ ಸೇವೆ ಮಾಡುವವರನ್ನು ಈ ನನ್ನ ಜ್ಞಾನ ದೃಷ್ಟಿಯಲ್ಲಿ ತೋರಿಸಿದರೆ ಮಾತ್ರ ನಿಮಗೆ ಸತ್ಯ ಎನ್ನುತ್ತೇನೆ, ಇಲ್ಲವಾದರೆ ಸುಳ್ಳು ಎಂದು ನುಡಿಯುತ್ತೇನೆ ಸ್ವಾಮಿ. ಹಾಗೆ ಆಗಲಿ ಪಾರ್ವತಿ, ನಿನ್ನಿಚ್ಛೆಯಂತೆ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಕಾಣುವಂತೆ ಮಾಡುತ್ತೀನಿ, ನೋಡುವಂತವಳಾಗು. ಆಗಲಿ ಪತಿದೇವ, ತಮ್ಮ ವಿಚ್ಛಂತಿ ಆಗಲಿ, ನಾನಾದರೂ ನೋಡಿಕೊಳ್ಳುತ್ತೇನೆ ಸ್ವಾಮಿ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ, ನಮಃ ಶಿವಾಯ. ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ. ನಮೋ ತಂದೆ ತಾಯಿಗಳೇ. ತಥಾಸ್ತು, ಮೇಲೇಳು ಮಗು. ಪತಿದೇವ, ಈ ನಿಮ್ಮ ಸೇವೆ ಮಾಡುವವರನ್ನು ನಾನು ಕಣ್ತುಂಬ ನೋಡುತ್ತೇನೆ. ನೀನು ಹೇಳುವ ಮಾತು ಸತ್ಯವಿದೆ ಸ್ವಾಮಿ. ಇದುವರೆಗೆ ನಿಮ್ಮ ಜೊತೆ ಹಠ ತೊಟ್ಟು ಮಾತನಾಡಿದ್ದು ನನ್ನಿಂದ ಸರ್ವ ತಪ್ಪಾಗಿದೆ ಸ್ವಾಮಿ. ಇರಲಿ ಪಾರ್ವತಿ. ಪತಿದೇವ, ಈ ಕಂದನಿಗೆ ಏನೆಂದು ನಾಮಕರಣ ಮಾಡಬೇಕು ದೇವ? ದೇವಿ, ಈ ಕಂದನು 7 ಯುಗದಲ್ಲಿ ಅಮೋಘವಾಗಿ ಭಕ್ತಿ ಮಾಡಿದರಿಂದ ಅಮೋಘ ಸಿದ್ಧನೆಂದು ನಾಮಕರಣ ಮಾಡು ದೇವಿ. ಏನು, ಈ ಕಂದನು 7 ಯುಗದಿಂದ ಅಮೋಘವಾಗಿ ಭಕ್ತಿ ಮಾಡಿದರಿಂದಲೂ ಈ ಕಂದನಿಗೆ ಯೋಗಿ ಅಮೋಘ ಸಿದ್ಧನೆಂದು ನಾಮಕರಣ ಮಾಡಬೇಕೆ?
ಹೌದು ದೇವಿ. ಆಗಲಿ ಪತಿದೇವ. ಓಂ ಅಮ್ಮೋಗಾಯ ನಮಃ. ಓಂ ಅಮ್ಮೋಗಾಯ ನಮಃ. ಓಂ ಅಮ್ಮೋಗಾಯ ನಮಃ. ಕಂದ, ನೀನು 7 ವಿಗದಿಂದ ಅಮ್ಮಗವಾಗಿ ಭಕ್ತಿ ಮಾಡಿದ್ದರಿಂದ ನಿನಗೆ ಯೋಗಿ ಅಮ್ಮಗ ಸಿದ್ಧನೆಂದು ನಾಮಕರಣ ಮಾಡಿದ್ದೇನೆ ಕಂದ. ಹೋಗಿ ಬಾರಪ್ಪ ಮಗು, ಹೋಗಿ. ಆಡಳಿತದ ತಾಯಿಗಳಿಗೆ ನನಗೆ ಆಶೀರ್ವದಿಸಿ ನಾನು ಹೋಗುವೆನು. ಹೋಗಿ ಬಾ ಮಗು, ನಿನಗೆ ಜಯವಾಗಲಿ. ನಮಃ ಶಿವಾಯ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ನಂಬಿ ಬಂದೆನು ನಾ ಗುರುವೇನಾ ಗುರುವೇನಾ ಮೂರಲಕದ ಮುಕ್ಕಣ್ಣ ಜಲವನಾಡ ನಿನ್ನ ಕಣ್ಣ ನಿಲ್ದ ಜಗವು ಧರಣ ಸೋಮಣ್ಣ ದೂರ ಮಾಡೋ ದೂರ ಮಾಡೋ ದೂರ ಮಾಡೋ ಜನ ಮರಣ ನೆಂಬಿ ಬಂದಿರೋ ನಾನಿನ ತನ ದೂರ ಮಾಡೋ ಜನ ಮರಣ ನೆಂಬಿ ಬಂದಿರೋ ನಾನಿನ ತನ
ನಾನಿನಾತನ ದೂರ ಮಾಡೋ ಜನಾನ ಮರಣ ನೆಮ್ಮಿ ಬಂದೆನು ನಾನಿನಾತನ ಮೌನವರತ ಇನ್ಯಾಕ ಚರಣ ತೋರ ನನ್ನ ಮೇಲೆ ಕರುಣ ಅರಾಮುಣದ ಗುರುವ ಕೈತಂದು ನೆಮ್ಮಿ ಬಂದದ ನಾನಿನಾತನ ಬರ ನನ್ನ ಗುರುನಾಥ ಬಗೆಹರಿಸ ನನ್ನ ತಾಪ ಬರದಿದರ ಕೊಡ್ತೇನೋ ಪ್ರಾಣ ಸೋಮಣ್ಣ ದೂರ ಮಾಡೋ ತಂದೆ ನನ್ನಲ್ಲಿರ್ತಕ್ಕಂಥ ಕರ್ಮ ದೂರ ಮಾಡೋ ದೂರ ಮಾಡೋ ಜನಾನ ಮರಣ ನೆಮ್ಮಿ ಬಂದೆನು ನಾನಿನಾತನ 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 ನೆಮ್ಮಿ ಬಂದೆನು ನಾನಿನಾತನ ನೆಮ್ಮಿ ಬಂದೆನು ನಮೋ ನಮೋ ತಂದೆ ತಾಯಿಗಳೇ. ತಥಾಸ್ತು ಮೇಲೇನು ಮುಗಿಸಿದೆ. ಸ್ವಾಮಿ, ಇಂಥ ಸತ್ಯ ಶರಣರೇ ಕೈಲಾಸದಲ್ಲೇ ಸೇವೆ ಮಾಡುತ್ತಾ ನಿಲ್ಲಿಸಿದರೆ ಆ ಮುಂದೆ ಮತ್ತೆ ಮಂಡಲದ ಗತಿ ಏನು ಸ್ವಾಮಿ? ಪತಿದೇವ, ಈ ಸಿದ್ದೇಶನು ಸಂಸಾರ ಜನಗಾನ ಮಾಡಲಿ, ಈ ಸಿದ್ದೇಶನು ಭೂಲೋಕಕ್ಕೆ ಹೋಗಲಿ, ಅಂದರೆ ಈ ಮಗುವಿಗೆ ಹೆಚ್ಚಿನ ಪದವಿ ಸಿಗುತ್ತದೆ ನೋಡು ಸ್ವಾಮಿ. ತಾಯಿ, ಸಂಸಾರಿಯಾಗುವುದು ಬೇಡ ತಾಯಿ, ಬೇಡ. ಸಿದ್ದೇಶ, ನಿನ್ನ ತಾಯಿ ಹೇಳಿದ ಪ್ರಕಾರ ನೀನು ಸಂಸಾರಿ ಆಗಲೇಬೇಕು ಮಗು, ಅಂದರೆ ನಮ್ಮ ಸೇವೆ. ಆಗಲಿ ತಂದೆ, ನಿಮ್ಮ ಹೇಳಿಕೆಯ ಪ್ರಕಾರ ನಡೆದುಕೊಳ್ಳುತ್ತೇನೆ. ಓಂ ನಮಃ ಶಿವಾಯ. ತಥಾಸ್ತು ಮೇಲೇನು ಮಗು ಸಿದ್ದೇಶ. ಸಿದ್ದೇಶ, ಇಂಥ ಸೇವೆ ನಮಗೆ ಯೋಗ್ಯವಾಗುವುದಿಲ್ಲ ಮಗು, ಯೋಗ್ಯವಾಗುವುದಿಲ್ಲ. ತಾಯಿ, ಮತ್ತೆ ಎಂತ ಸೇವೆ ಮಾಡಬೇಕು ತಾಯಿ, ಎಂತ ಸೇವೆ ಮಾಡಬೇಕು? ಅದನ್ನಾದ್ರೂ ಹೇಳುತ್ತೇನೆ ಕೇಳು ಸಿದ್ದೇಶ. ಹೇಳುವಂತವಳು ಆಗು ತಾಯಿ. ನೋಡು ಸಿದ್ದೇಶ, ಹುಳ ಮುಟ್ಟದ ಹೂವ ಮತ್ತು ಕಪ್ಪಿ ಕಲಕ ಮಾಲದ ಜನ ಸೀತಳ ತಂದು ಈ ನಮ್ಮ ಸೇವೆ ಮಾಡಿದರೆ ಮಾತ್ರ ಯೋಗ್ಯವಾಗುತ್ತದೆ ನೋಡು ಕಂದ. ನಾನು ಹೇಳುವ ಮಾತು ತಿಳಿಯುತ್ತೇ ಮಗು. ಆಗಲಿ ತಾಯಿ, ಆ ಪುಷ್ಪ ಜಲಸೀತ ಇದ್ದ ಸ್ಥಾನ ಹೇಳಿಕೊಡು. ಅವನ್ನಾದರೂ ತಂದು ತಮ್ಮ ಸೇವೆ ಮಾಡಿ ಕೃತಾರ್ಥನಾಗುತ್ತೇನೆ. ಮಗು ಸಿದ್ದೇಶ, ತಾಯಿ, ಅದನ್ನಾದ್ರೂ ಹೇಳುತ್ತೇನೆ ಕೇಳು ಮಗು. ಹೇಳು ತಾಯಿ, ಹೇಳು. ಹಾಲು ಸಮುದ್ರ ಮತ್ತು ಕೀಲ ಸಮುದ್ರ, ಸಪ್ತ ಸಮುದ್ರ ಕಪ್ಪತ್ತ ಗುಡ್ಡ, ಜಂಬೂ ದೀಪದ ಗಡ್ಡೆಯಲ್ಲಿ ನಾಗರ ಬಾವಿ ಇರುತ್ತದೆ. ಇಲ್ಲಿಂದ ಅಲ್ಲಿಯವರೆಗೆ ಹೋಗಿ ಆ ಕಪ್ಪಿ ಕಲಕದ ಜಲ ಶೀತಳ ನೀರ ತೆಗೆದುಕೊಂಡು ಹುಳ ಮುಟ್ಟದ ಹೂ ಪುಷ್ಪಗಳನ್ನು ಕೊಯ್ದುಕೊಂಡು ಇವೆಲ್ಲ ಸಾಮಗ್ರಿಗಳನ್ನು ತಂದು ಈ ನಮ್ಮ ಸೇವೆ ಮಾಡಿದರೆ ಮಾತ್ರ ಯೋಗ್ಯವಾಗುತ್ತದೆ ನೋಡ್ಕಂದ. ಇಲ್ಲವಾದ್ರೆ ಇಲ್ಲ ಸಿದ್ದೇಶ, ಇಲ್ಲ. ತಿಳಿಯುತ್ತೇ ಮಗು. ಆಗಲಿ ತಾಯಿ, ಅವನ್ನಾದರೂ ತಂದು ತಮ್ಮ ಸೇವೆ ಮಾಡಿ ಕೃತಾರ್ಥನಾಗುತ್ತೇನೆ. ನಾನಿನ್ನೂ ಹೋಗಿ ಬರುತ್ತೇನೆ, ನನಗೆ ಆಶೀರ್ವದಿಸಿ. ಓಂ ನಮಃ ಶಿವಾಯ. ನಿನಗೆ ಶುಭವಾಗಲಿ ಮಗು, ಹೋಗಿ ಬರ. ಹೋಗಿ ಬಾ ಮಗು, ನಿನಗೆ ಜಯವಾಗಲಿ. ಪಾರ್ವತಿ, ಪತಿದೇವ, ನಮ್ಮ ಸ್ಥಾನಕ್ಕೆ ಹೋಗೋಣ ನಡೆ ಪಾರ್ವತಿ.
ಸ್ವಾಮಿ, ಆ ಆ ನಮ್ಮ ಪರಮ ಭಕ್ತರು ನಮ್ಮ ದಾರಿ ಕಾಯ್ತಿದ್ದಾರೆ. ಈಗಲೇ ಬೇಗ ನಮ್ಮ ಸ್ಥಾನಕ್ಕೆ ಹೋಗು ನಡಿ ಸ್ವಾಮಿ. ಶಿವಯ ಓಂ ನಮ ಶಿವಯ ಓಂ ನಮ ಶಿವಯ ಓಂ ನಮ ಶಿವಯ ಓಂ ನಮ ಶಿವಯ ನಮ ನಮ ಶಿವಯ ನಮ ನಮ ಶಿವಯ ನಮ ಶಿವಯ ಓಂ ನಮ ಶಿವಯ ನಮ ಶಿವಯ. ಆತನು ನಿನ್ನದೋ ದೇವ ಜೀವ ನಿನ್ನದೋ ಈತನು ನಿನ್ನದೋ. ಯಾರು ನೀನು? ಇಲ್ಲಿಗೇಕೆ ಬಂದಿರುವೆ? ನಾಗೇಶ್, ನಾನು ಶಿವನ ಮಗ ಸಿದ್ಧ, ಅಮೋಘ ಸಿದ್ಧನಿದ್ದೇನೆ. ತಂದೆಯ ಸೇವೆಗೋಸ್ಕರ ಹೊರಟಿದ್ದೇನೆ. ನೀನು ಶಿವನ ಮಗ ಸಿದ್ಧನಿದ್ದರೆ ನನಗೇನು ಬಂತು? ನಾನು ಕಣ್ಣಾರೆ ನೋಡಿಲ್ಲ ನೀನು ಯಾರೆಂಬುದನ್ನು. ನೀನು ಇಲ್ಲಿಗೆ ಬರಲು ಕಾರಣವೇನು? ಕಾರಣವಿಲ್ಲದೆ ಇಲ್ಲಿಗೆ ಬಂದವರು ನನ್ನಿಂದ ಉಳಿದಿಲ್ಲ. ವ್ಯರ್ಥ ಪ್ರಾಣ ಕಳೆದುಕೊಳ್ಳಬೇಡ, ಹೋಗು. ಅಯ್ಯೋ ಶಿವ ಶಿವ, ಹಾಗೆಲ್ಲ ಬೇಡ ನಾಗರಾಜ್. ನನ್ನ ತಂದೆ ತಾಯಿಯ ಸೇವೆಯ ಸಲುವಾಗಿ ನನಗೆ ಪುಷ್ಪ ಜಲ ಶೀತಾಳ ಬೇಕಾಗಿದೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಕಣ್ಣು ಕೊಟ್ಟರೆ ಜಲಶೀತಳಕ್ಕೆ ದಾರಿ ಬಿಡುವೆನು, ತಿಳಿಯುತ್ತೆ? ಆಗಲಿ ನಾಗೇಂದ್ರ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಹಾ ಸಿದ್ದೇಶ, ನಿನಗೆ ನಾನು ಶರಣಾಗುವೆ. ಈಗ ನನ್ನ ಕಣ್ಣುಗಳು ನಿನ್ನನ್ನು ಕಾಣು ಹತ್ತಿವೆ. ಆದರೆ ಸಿದ್ದೇಶ, ಮರ್ತ ಮಂಡಲದಲ್ಲಿ ನನಗೊಂದು ಜಾಗ ತೊರಕು ಹಾಗೆ ಕೃಪೆ ಮಾಡುವೆಯಾ? ಆಗಲಿ ನಾಗೇಂದ್ರ. ಮರ್ತು ಮಂಡಲಕ್ಕೆ ಹೋದ ಮೇಲೆ ಸಂಸಾರ ಜಿನಗಾನ ಸಾಗಿಸುವ ಮುನ್ನ ತವರು ಮನೆಯ ಹೆಣ್ಣು ಮಕ್ಕಳಿಗೆ ನಾಗರ ಪಂಚಮಿ ಎಂಬ ಹಬ್ಬವನ್ನು ಮಾಡಿಸುತ್ತೇನೆ. ನಿನಗೆ ಆ ದಿವಸ 5ನೇ ಕಂಕಣವನ್ನು ಸುತ್ತಿ ಬೆಳ್ಳಿ ಬಟ್ಟಲಲ್ಲಿ ಹಾಲು ಸಕ್ಕರೆ ಕುಡಿಸುವೆ ನಾಗರಾಜ್, ಹಾಲು ಸಕ್ಕರೆ ಕುಡಿಸುವೆ. ಹಾಲರಾಗಲಿ ಮಗುಸಿದ್ದ. ಮರ್ತ ಲೋಕದಲ್ಲಿ ನನಗೆ ಹಾಲೆರವಿನೆಂದರೆ ನನಗೆ ಅತಿ ಆನಂದವಾಯಿತು. ಶೀತಾಳ ತುಂಬಿತು. ಅಯ್ಯೋ ಶೀತಾಳ ಮುಟ್ಟಾಯಿತು. ಬನ್ನಿ ಮಹಂಕಾಳಿ ತಾಯಿ, ನನಗೆ ಶೀತಾಳ ಕೊಡಮ್ಮ, ಶೀತಾಳ ಕೊಡು. ಕಡೆ ಸಿದ್ದೇಶ, ಮಳೆರಾಯನಿಗೆ ಮಾಂಜಿ ಬಿಡಲು ಹೇಳುತ್ತೇನೆ. ಸಿದ್ದೇಶ, ನಿನ್ನ ಮುತ್ತಿನ ಸೆಲೆಯನ್ನು ಬಂಡಿಗಿಡಕ್ಕೆ ಹಾಕು. ಸಿದ್ದೇಶ, ನಿನ್ನ ಮುತ್ತಿನ ಸೆಲೆಯನ್ನು ಹಿಂಡಿಕೋ. ತಾಯಿ, ಮರ್ತ್ಯು ಮಂಡಲಕ್ಕೆ ಹೋದ ಮೇಲೆ ಸಂಸಾರ ಜಿನಗಾನ ಸಾಗಿಸುವ ಮುನ್ನ ಬನ್ನಿ ಬಂಗಾರ ಎಂಬ ದಸರಾ ಹಬ್ಬವನ್ನು ನೆರವೇರಿಸುತ್ತೇನೆ ತಾಯಿ, ನೆರವೇರಿಸುತ್ತೇನೆ. ಹೋಗಿ ಬಾರೋ ಮಗನೇ ನಿನಗೆಯವಗಲಿ, ಹೋಗಿ ಬಾರೋ ಮಗನೇ ಕಲ 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 ಕಲ.
ಭೂತ ಪಿಶಾಚಿಯೇ, ನಾನು ಹೇಳುವ ಮಾತು ಕೇಳು. ನಿನ್ನ ಕೀರ್ತಿ ಈ ಜಗದಲ್ಲಿ ಬೆಳೆಯಬೇಕಾದರೆ ಮತ್ತು ಮಂಡಲಕ್ಕೆ ಹೋದ ಮೇಲೆ, ಸಂಸಾರ ಜನಗಾನ ಸಾಗಿಸಿದ ಮೇಲೆ, ಸ್ವಚ್ಛಲ ಮಗನ ಹೆಸರು ಅವತಾರ ಅವಧೂತ ಸಿದ್ಧನೆಂದು ನಿನ್ನ ಅವತಾರವನ್ನು ನನ್ನ ಮಗನಿಗೆ ಕೊಡುತ್ತೇನೆ. ಮತ್ತು ಮಂಡಲದಲ್ಲಿ ಇದೆಲ್ಲ ನಿನಗೆ ಯಾಕೆ ಬೇಕು? ದಾರಿ ಬಿಡುವಂತವನಾಗು. ಶಿವ ಶಿವ ಸಿದ್ಧ ಅಮೋಘ ಸಿದ್ದೇಶ್ವರ, ನನ್ನನ್ನು ಕ್ಷಮಿಸಿ ಕಳಿಸುವ ಮಗ ಸಿದ್ದೇಶ್ವರ. ಗಂಗಾ, ಗಂಗಾ ಮಾತೆ, ನಾನು ಪಾರ್ವತಿ ಇದ್ದೇನೆ. ಇಲ್ಲಿಗೆ ಅಮೋಘ ಸಿದ್ಧ ಬರುವನು. ಈ ನಿನ್ನ ಶೀತಳ ನೀರ ಏಕ ಮಾಡಿಕೊ. ಈ ಶೀತಳ ನೀರ ಓಂಕಾರವಾಗದಂತೆ ಮಾಡಬೇಕು. ಅದು ಏಕೆ ಎಂದರೆ ಆತನ ಭಕ್ತಿ ಅಂತದು ಮತ್ತು ಆತನ ಶಕ್ತಿ ಅಂತದು ಸತ್ಯ ಪರೀಕ್ಷೆ ಮಾಡಬೇಕಾಗಿದೆ. ತಿಳಿಯುತ್ತೇ ಗಂಗಾ? ಹೇ ಪಾರ್ವತಿ, ಒಬ್ಬ ಯೋಗಿಯ ಮೇಲೆ ಇಷ್ಟೊಂದು ಕಾಡಿದರೆ ಏನಾಗುವುದು? ಆ ಮಗುವಿಗೆ ಕಷ್ಟಪಡಬೇಡ. ಓಂ ನಮಃ ಶಿವಾಯ. ಗಂಗೆ ತುಂಬಿ ಏಳು ಜಗವಾಗಿ ಹೇರುತ್ತಿದ್ದಾಳೆ. ಅಮ್ಮ ತಾಯಿ, ಗಂಗಾ ತಾಯಿ, ಶ್ರೀದೇವಿ ತಾಯಿ, ನಿಮ್ಮ ಪುತ್ರನು ಬಂದಿದ್ದಾನೆ ತಾಯಿ, ಈ ಪುತ್ರನು ಬಂದಿದ್ದಾನೆ. ನನಗೆ ದಾರಿ ಬಿಡಮ್ಮ ತಾಯಿ, ದಾರಿ ಬಿಡು. ಗಾಬರಿಗೊಳ್ಳಬೇಡ ಸಿದ್ದೇಶ, ಗಾಬರಿಗೊಳ್ಳಬೇಡ. ಹೋಗುವಂತವನಾಗು. ಆಗಲಿ ತಾಯಿ. ತಾಯಿ, ಯಾರಾದರೂ ದೇವತೆಗಳು ಬಂದು ನೋಡಿ ಇಲ್ಲಿ ಯಾವ ಪಾಪಿ ಹಾಯ್ದು ಹೋಗಿದ್ದಾನೆಂದು ಕೋಪಿಸಿಕೊಳ್ಳದಂತೆ ಮಾಡು ತಾಯಿ, ಕೋಪಿಸಿಕೊಳ್ಳದಂತೆ ಮಾಡು. ಮರ್ತ್ಯ ಮಂಡಲಕ್ಕೆ ಹೋದ ಮೇಲೆ ಸಂಸಾರ ಜಿನಗಾಲ ಸಾಗಿಸುವ ಮುನ್ನ ಅರಹುಳ್ಳ ಅರಿಸಿನ ಕುಂಕುಮ ನೆನೆ ಅಕ್ಕೆ ನೆನೆಗಡಲೆ ಕೊನೆ ಬಾಳೆಹಣ್ಣು ತಂದು ನಿನ್ನ ಉಡಿ ತುಂಬಿಸುತ್ತೇನೆ. ಅಂದಿನಿಂದ ಕಡ್ಲಿಗಾರ ಹುಣ್ಣಿಮೆ ಆಗುತ್ತದೆ ತಾಯಿ, ಕಡ್ಲಿಗಾರ ಹುಣ್ಣಿಮೆ ಆಗುತ್ತದೆ. ಓಂ ನಮಃ ಶಿವಾಯ. ಯಾರು ನೀನು ಹೊರಟವನು? ನಾನು ಶಿವನ ಮಗ ಸಿದ್ಧ, ಅಮಾಗ ಸಿದ್ಧನಿದ್ದೇನೆ. ನಾನು ಬೇಯಾನಿ. ನಿನ್ನ ಭಕ್ತಿಯನ್ನು ಹಾಳು ಮಾಡಲು ಕಳಿಸಲು ಏನೆಂದು ಹೇಳು. ಬೇಡ ದುಡುಕಬೇಡ ಬಿಳಿಯಾಣೆ, ನಿನಗೆ ಚಾರ್ಜ್ ಕೊಡಿಸುತ್ತೇನೆ. ಮಾರ್ತಿ ಮಂಡಲಕ್ಕೆ ಹೋದ ಮೇಲೆ, ಸಂಸಾರ ಜನಗಾನ ಮಾಡಿದ ಮೇಲೆ, ಮಾರ್ಚನ ಮಗನ ಹೆಸರು ಬಿಳಿಯಾಣಿ ಸಿದ್ಧ ಎಂದು ಹೆಸರು ಕರೆಯುತ್ತೇನೆ. ಓಂ ನಮಃ ಶಿವಾಯ. ಹೋಗು. ಮರ್ತ್ಯ ಲೋಕದಲ್ಲಿ ನಿನ್ನ ಕೀರ್ತಿ ಬೆಳೆಯಲಿ. ಹೋಗುವಂತವನು.
ಆಹಾ 12 ವರ್ಷ ಸೇವೆ ಮಾಡಿ ನನಗೆ ಧನವಾಗಿತ್ತು. ಇಂದು ನನ್ನ ದಣಿವೆಲ್ಲ ಹಗುರು ಮಾಡಿದೆಲ್ಲ ಭೂತಳಿಸಿದ್ದ. ಇನ್ನಾದರೂ ನನಗೆ ದಾರಿ ಬಿಡುವಂತವನಾಗು. ಅಯ್ಯೋ, ಶಿವಸೇವೆ ಕೈತಿರೋ ಮಹಾತ್ಮರ ಹೊಡೆದಲ್ಲ, ತಪ್ಪಾಯ್ತು ಗುರುವೇ, ನಾನು ಕ್ಷಮಿಸಿರಿ. ಏನು ಭೂತಳಿಸಿದ್ದ? ಹಾ ಗುರುವೇ, ನಾನು ಇನ್ನೂ ಇಲ್ಲಿ ಇರಲಾರೆ. ನನ್ನನ್ನು ನಿಮ್ಮ ಸಂಕಟ ಕರೆದುಕೊಂಡು ನಡೆಯಿರಿ ಗುರುವೇ. ಈಗ ಬೇಡ ಭೂತಳಿಸಿದ್ದ. ನಾನು ಭೂಲೋಕಕ್ಕೆ ಹೋದಾಗಲೇ ಬರುವಂತೆ. ಆಗಲಿ ಗುರುವೇ. ಜೈ ಗುರು ಸ್ವಾಮಿಗೆ. ಶಿವ ಶಿವಯ ಓಂ ನಮಃ ಶಿವ ಶಿವಯ ಓಂ ನಮಃ ಶಿವ ಶಿವಯ ಓಂ ನಮಃ ಶಿವಯ. ತಾಯಿ ಪಾರ್ವತಾದೇವಿ, ನಿನ್ನ ಪೂಜೆಗಾಗಿ ನನ್ನ ತಂದೆಯ ಶಿವನ ಸಿಂಹಾಸನವನ್ನೇ ನಡೆಸಿದೆಯಾ ತಾಯಿ? ಇರಲಿ ತಾಯಿ, ಇರಲಿ. ಇದರ ಪರಿಹಾರಕ್ಕಾಗಿ ನನ್ನ ಮೂರನೆಯ ಮಗನ ಹೆಸರು ಸೋಮನ ಮುತ್ಯ ಎಂದು ಹೆಸರು ಕರೆಯುತ್ತೇನೆ. ಓಂ ನಮಃ ಶಿವಾಯ. ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ.
ಗುರುವಿನ ಛಲ ಮಾಡು ನಾನು ಮಾಡಿದಾಡ ಗುರುವೆ ನೀ ನನ್ನ ಕೈ ಬಿಡಬೇಡ ಗುರುನಾಥ ಇಲ್ಲ ಕೈ ಬಿಡಬೇಡ ಗುರುನಾಥ ಇಲ್ಲ ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ ಜ್ಯೋತಿ ಬೆಳಗಿ ಬರಲಿ ಜ್ಯೋತಿಗಳೇ, ಮರ್ತು ಮಂಡಲಕ್ಕೆ ಹೋದ ಮೇಲೆ ಸಂಸಾರ ಜಿನಗಾನ ಮಾಡಿದ ಮೇಲೆ ಹೊಟ್ಟಿಲೆ ಹುಟ್ಟಿದ ಕೊನೆಯ ಮಗನ ಹೆಸರು ಜ್ಯೋತಿ ಕಣ್ಣಪ್ಪ ಒಡೆಯನೆಂದು ಹೆಸರು ಕರೆಯುತ್ತೇನೆ. ಓಂ ನಮಃ ಶಿವಾಯ. ನಮೋ ನಮೋ ತಂದೆ ತಾಯಿಗಳೇ. ತಥಾಸ್ತು ಮೇಲೇನು ಮುಗಿಸಿದೇಶ. ಈ ನಿನ್ನ ತಂದೆ ತಾಯಿಗಳ ಸೇವೆಯಲ್ಲಿ ಅದೆಷ್ಟು ಮಗ್ನನಾಗಿರುವೆ. ಶತಕೋಟಿ ಶರಣರಲ್ಲಿ ನೀನು ಅಪಾರ ಕೀರ್ತಿವಂತನಾಗಿರುವೆ ಸಿದ್ದೇಶ. ಸಿದ್ದೇಶ, ನಿನ್ನ ದೀರ್ಘ ತಪವನ್ನು ನಮಗಾಗಿ ನಿನ್ನ ದೇಹ ದಂಡಿಸಿ ಪಾರಮಾರ್ಥದ ನೆಲೆಯನ್ನು ಕಂಡು ನಮ್ಮ ಮನಸ್ಸು ಸೂರ್ಯಗೊಂಡಿರುವುದು ಸಿದ್ದೇಶ. ಏನು ವರದಯ ಪಾಲಿಸಲಿ ಹೇಳು ಮಗು, ಹೇಳು. ತಂದೆ, ನಿಮ್ಮ ನಾಮ ಜಪಿಸಿದೊಡನೆ ಮುಕ್ತಿ ನೆನೆದೊಡನೆ ಎನ್ನ ಮನಸ್ಸು ದೇಹ ಸುದ್ದಿ ಅಂದ ಮೇಲೆ ನಾನಾವ ವರ ಬೇಡಲಿ ತಂದೆ, ನಾನಾವ ವರ ಬೇಡಲಿ. ಸಿದ್ದೇಶ, ನೀನು ಚಿಂತಿಸದೆ ವರಗಳನ್ನು ಕೇಳು ಸಿದ್ದೇಶ. ಸಕಲ ಐಶ್ವರ್ಯ ದಾರಿ ಎರೆದು ಕೊಡುವೆನು. ಮಗು ಆನಂದದಿಂದ ಕಾಲ ಕಳೆಯುವಂತೆ. ತಂದೆ ತಾಯಿಗಳೇ, ಈ ಜಗತ್ಕರ್ತರಾದ ತಾವು ಇರುವ 84 ಲಕ್ಷ ಜೀವರಾಶಿಗಳನ್ನು ಸಲ್ಲುತ್ತಿರುವಾಗ ಈ ಪುತ್ರನ ಸೇವೆ ಅಷ್ಟೊಂದು ಭಾರವಾಯ್ತಾ ತಂದೆ? ಕೇಳು ಸಿದ್ದೇಶ, ಕೇಳು. ಈ ಸಹಸ್ರ ಶರಣರೊಂದದಲ್ಲಿ ನಿನ್ನಂತ ಶರಣ ಪುತ್ರರನ್ನು ಪಡೆದ ಈ ಭರತ ಕಂಡವು ಪುನೀತವಾಯಿತು ಅಲ್ಲವೇ ಪಾರ್ವತಿ? ಸ್ವಾಮಿ, ಈ ಸಿದ್ದೇಶನ ಅಮೃತವಾಣಿ ದಿವ್ಯ ದೃಷ್ಟಿಯವೆಲ್ಲವನ್ನು ಅವಲೋಕಿಸಿದಾಗ ಮಗು ಯೋಗಿ ಒಮ್ಮಗ ಸಿದ್ಧನು ಈ ಲೋಕಪ್ರಿಯವಾಗುವಂತೆ ಕರುಣೆ ಹರಿಸುದೇವ ಈ ಒಮ್ಮಗ ಸಿದ್ಧರನು. ಆಗಲಿ ಪಾರ್ವತಿ. ತಂದೆ ತಾಯಿ, ನನಗೆ ಯಾವ ವರವು ಕೊಡುವುದು ಬೇಡ, ಯಾವ ಲೋಕಕ್ಕೆ ಕಳುಹಿಸುವುದು ಬೇಡ. ನಿಮ್ಮಲ್ಲಿಯೇ ಸ್ಥಾನ ಕೊಟ್ಟರೆ ನಿಮ್ಮ ಸೇವೆ ಮಾಡುತ್ತಾ ಕಾಲ ಕಳೆಯುವನು. ಓಂ ನಮಃ ಶಿವಾಯ. ತಥಾಸ್ತು ಮೇಲೆ ಮಗು ಸಿದ್ದೇಶ. ಸಿದ್ದೇಶ, ನೀನು ಮರ್ತ್ಯ ಲೋಕಕ್ಕೆ ಹೋಗಿ ಕರಿತೇನೆ ಮಾನವರಿಗೆ ಕರುಣಾಗತನಾಗಿ ಭಕ್ತೋದ್ಧಾರಕನಾಗಲು ಸಿದ್ದೇಶ. ಭಕ್ತೋದ್ಧಾರಕನ ತಂದೆ, ನನಗೆ ಯಾವ ಸಿರಿತನವೂ ಬೇಡ, ಯಾವ ಸಂಪತ್ತೂ ಬೇಡ. ನಿಮ್ಮಲ್ಲಿಯೇ ಸ್ಥಾನ ಕೊಟ್ಟರೆ ನಿಮ್ಮ ಸೇವೆ ಮಾಡುತ್ತಾ ಕಾಲ ಕಳೆಯುವೆನು. ಓಂ ನಮಃ ಶಿವಾಯ. ತಥಾಸ್ತು ಮೇಲೇಳು ಮಗು ಸಿದ್ದೇಶ. ಸಿದ್ದೇಶ, ನೀನು ಭೂಲೋಕಕ್ಕೆ ಹೋಗಿ ಕರಿತೇನೆ ಮಾನವರಿಗೆ ಕಾಲ ಕಾಲಕ್ಕೆ
ವರಗಳನ್ನು ಕೊಟ್ಟು ಕಾಪಾಡು. ನೀನಿದ್ದ ಸ್ಥಾನವೇ ನಿನಗೆ ದೇವಲೋಕವಾಗುವುದು. ಅಲ್ಲಿ ಅರಕೆರೆ ಅರಮನೆಯ ಶಿವಶರಣನಾಗುವೆ. ಅಲ್ಲದೆ ಈ ದಿಕ್ಕಿಗೆ ನಾಡಗೌಡ ಒಡೆಯನಾಗುವೆ. ಒಕ್ಕಲಿಗನ ಮಕ್ಕಳಿಗೆಲ್ಲ ಗುರುವಾಗುವೆ. ಶಿಷ್ಯ, ನೀನು ಬೇಡಿದ ವರಗಳನ್ನು ಕೊಡಲು ಸಿದ್ಧನಿದ್ದೇನೆ. ಬೇಕಾದ ವರಗಳನ್ನು ಕೇಳು ಮಗು, ಕೊಡುವೆನು. ತಂದೆ, ವಂಶಕ್ಕೆ ಬಡತನವಿರಲಿ, ಜೋಳಿಗೆ ಮಾತ್ರ ಎನಗಿರಲಿ. ಈ ಭಕ್ತರಲ್ಲಿ ಬೇಡಿ ತಿನ್ನುತ್ತೇನೆ. ನನ್ನನ್ನು ನಂಬಿದ ಭಕ್ತರಿಗೆ ಸಿರಿ ಸಂಪತ್ತು ಇರಲಿ. ನನ್ನ ಜಗದ ಜೀವಾತ್ಮರಿಗೆ ಸ್ಥಾನವಿರಲಿ. ಇಷ್ಟೇ ನನ್ನ ಬೇಡಿಕೆ ತಂದೆ, ಇಷ್ಟೇ ನನ್ನ ಬೇಡಿಕೆ. ಆಗಲಿ ಸಿದ್ದೇಶ, ಮತ್ತೇನು ಬರಬೇಕು ಬೇಡ ಮಗು, ಕೊಡುವೆನು. ತಂದೆ, ಕಾಮಧೇನು ಕಲ್ಪವೃಕ್ಷ, ಹೋಮದ ಕಂಬಳಿ ನಿಯಮದ ಬೆತ್ತ, ಪ್ರಸಾದ ಗಂಟು ಕೊಡು, ಒಟ್ಟೊಲಗ ಕಂಚಿನ ಕೈತಾಳ, ಹುಟ್ಟು ಮಂಜೇರಿಗೆ ಸಂತಾನ ಫಲ, ಮಳೆ ಕೀಲು ಬೆಳೆ ಕೀಲು, ಕುರುಡರಿಗೆ ಕಣ್ಣು ಮತ್ತು ಒಕ್ಕಲಿಗನ ಮಕ್ಕಳು ಸರ್ವ ಕಷ್ಟದಿಂದ ಪಾರಾಗಿ ಸುಖದಿಂದ ಬಾಳುವಂತೆ ಮಾಡುದೇವ. ಇಷ್ಟೇ ನನ್ನ ಬೇಡಿಕೆ ತಂದೆ. ಆದರೆ ನೀವು ನನ್ನ ಹಿಂದೆ ಬರಬೇಕು, ನನಗೆ ಗುರುವಿನ ರೂಪವಾಗಿರಬೇಕು. ಅಂದರೆ ನಾನು ಮೂಲಕಕ್ಕೆ ಹೋಗುತ್ತೇನೆ. ಚಲಬೇಕು ಶರಣಂಗೆ, ಚಲಬೇಕು ಶರಣಂಗೆ. ಪತಿದೇವ, ಈ ಚಲಬೇಕು ಶರಣಂಗೆ ಪ್ರಧನವನ್ನು ಒಲ್ಲೆಂಬ ಸಿದ್ದೇಶನಿಗೆ ತಕ್ಕಂತೆ ಪುನಃ ಪುನಃ ಬೇಡಿದ ವರಗಳನ್ನು ದಯ ಪಾಲಿಸು ಸ್ವಾಮಿ ಈ ಸಿದ್ದೇಶನಿಗೆ. ಆಗಲಿ ಪಾರ್ವತಿ. ಸಿದ್ದೇಶ, ನೀನು ನುಡಿದಂತೆ ವರಗಳನ್ನು ದಯಪಾಲಿಸುತ್ತೇನೆ. ಆಗಲಿ ತಂದೆ. ತೆಗೆದುಕೋ ಹೋಮದ ಕಂಬಳಿ. ಆಗಲಿ ತಂದೆ. ತೆಗೆದುಕೋ ನೇಮದ ಬೆತ್ತ. ಆಗಲಿ ತಂದೆ. ತೆಗೆದುಕೋ ಪ್ರಸಾದ ಗಂಟು. ಆಗಲಿ ತಂದೆ. ಸಿದ್ದೇಶ, ನೀನು ಹೆಚ್ಚಿಸಿದ ವರ ರೂಪವಾಗಿ ಈ ಪ್ರಸಾದ ಗಂಟಿನಲ್ಲಿ ಸ್ವೀಕಾರವಾಗಿದೆ. ತೆಗೆದುಕೋ ಈ ರುದ್ರಾಕ್ಷೆ ಮಾಲಿ. ಆಗಲಿ ತಂದೆ. ಈ ರುದ್ರಾಕ್ಷೆ ಮಾಲೆಯು ನಿನಗೆ ಸ್ತ್ರೀ ರಕ್ಷಣೆಯಾಗಿ ಕಾಪಾಡುವುದು. ಇದನ್ನು ತೆಗೆದುಕೊಂಡು ಭೂಲೋಕಕ್ಕೆ ತೆರಳು. ಆದರೆ ನನ್ನದೊಂದು ಆಜ್ಞೆ ಪಾಲಿಸುವ ಮಗು. ಅಂತದ್ದೇನಿದೆ ಹೇಳುತ್ತಂದೆ. ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ಆದರೆ ನೀವು ನನ್ನ ಹಿಂದೆ ಬರಬೇಕು, ನನಗೆ ಗುರುವಿನ ರೂಪವಾಗಿರಬೇಕು ತಂದೆ, ಗುರುವಿನ ರೂಪವಾಗಿರಬೇಕು. ಆಗಲಿ ಸಿದ್ದೇಶ, ನೀನು ಭೂಲೋಕಕ್ಕೆ ಹೋಗುವಾಗ 7 ವಸತಿ ಮುಮ್ಮೆಟ್ಟ ಬೆಟ್ಟದ ಸ್ಥಾನದವರೆಗೂ ಮರಳಿ ಮಾತ್ರ ನನ್ನನ್ನು ನೋಡಬೇಡ. ಮರಳಿ ನೋಡದೆ ನಡೆದರೆ ನಾನು ನಿನ್ನ ಹಿಂದೆ ಬರುವೆ. ಒಂದು ವೇಳೆ ಮೈ ಮರೆತು ಮರಳಿ ನನ್ನನ್ನು ನೋಡಿದ್ದರೆ ನಿನ್ನ ಕಣ್ಣಿಗೆ ನಿರಾಕಾರವಾಗಿ ಕಾಣಬೇಕಾಯಿತು. ಇದನ್ನು ತಿಳಿದು ಮುಂದೆ ಸಾಗು ಮಗು. ಸದಾ ನನ್ನ ಆಶೀರ್ವಾದ ನಿನ್ನ ಮೇಲಿರುತ್ತದೆ. ತಿಳಿಯುತ್ತೇ ಮಗು? ತಿಳಿಯಿತು ತಂದೆ, ತಿಳಿಯಿತು. ಎಲ್ಲವೂ ತಮ್ಮಿಚ್ಛೆಯಂತೆ ಆಗಲಿ. ನನಗಿನ್ನು ಆಶೀರ್ವದಿಸಿ ತಂದೆ, ಆಶೀರ್ವದಿಸಿ. ಓಂ ನಮಃ ಶಿವಾಯ. ಹೋಗಿ ಬಾ ಮಗು, ನಿನಗೆ ಜಯವಾಗಲಿ. ಪತಿದೇವ, ಪಾರ್ವತಿ, ಮಗು ಯೋಗಿ ಒಮ್ಮಗ ಸಿದ್ಧ ಭೂಲೋಕಕ್ಕೆ ಸೇರಿದನು. ಏನು ಸ್ವಾಮಿ? ಪಾರ್ವತಿ,
ನಾನೀಗ ಮಗು ಸಿದ್ದೇಶನ ಹಿಂದೆ ಹೋಗಬೇಕಾಗಿದೆ. ಅವನು ಮರ್ತ್ಯಲೋಕದಲ್ಲಿ ನನ್ನನ್ನು ಮರಳಿ ನೋಡುತ್ತಾನೆ. ಆಗ ನಾನು ಮಾಯವಾಗಿ ವೇಶ್ಯ ಬದಲಿಸಿ ಸೋಮನೆಂಬ ನಾಮದಿಂದ ಸೋಮಲಿಂಗನಾಗಿ ಆ ಮಗುವಿಗೆ ಗುರುವಾಗುವೆ. ತಿಳಿತೇ ದೇವಿ? ಪತಿದೇವ, ಈ ಯೋಗಿ ಅಮ್ಮುಗ ಸಿದ್ಧನ ಸೇವೆ ಮಾಡಿಕೊಂಡು ಹೋಗಲು ಬಯಲು ಭೂತಾಳ ಸಿದ್ಧನನ್ನು ಕಳಿಸಿಕೊಡನು ಸ್ವಾಮಿ. ಆಗಲಿ ಪಾರ್ವತಿ. ಭೂತಾಸಿದ್ಧ ಭೂತಾಸಿದ್ಧ. ನಮೋ ನಮೋ ತಂದೆ. ತಥಾಸ್ತು. ಮೇಲೇಳು ಮಗು. ಹಾ ತಂದೆ ಅವರೇ, ನನಗೆ ಇಷ್ಟ ಬೇಗನೆ ಕಳಿಸಲು ಅಂತ ಕಾರಣ ಏನಿರಿ ಹೇಳಿರಿ ತಂದೆ, ಬೇಗನೆ ಹೇಳೋರಂತವ್ರಾಗಿರಿ. ಭೂತಾಸಿದ್ಧ, ನಿನ್ನ ಗುರು ಅಮ್ಮೋಗಿಸಿದ್ದನು ಮರ್ತ್ಯಲೋಕಕ್ಕೆ ಹೋದನು. ಅವನು ಅವನ ಸ್ಥಾನದಲ್ಲಿ ಹೋಗಿ ನಿಂತ ಕೂಡಲೇ ನೀನು ಅಲ್ಲಿಗೆ ಹೋಗಿ, ಗುರುವೇ ನಾನು ನಿಮ್ಮ ಆಶ್ರಯ ವಾಸಿಯಾಗುವೆನೆಂದು ಕೇಳಿಕೊ. ಅದು ಏಕೆಂದರೆ ಹೇಳಿರಿ ಗುರುವೇ. ನಿನ್ನ ಗುರುವಿಗೆ ನೀನು 3 ಏಟು ಹೊಡೆದ ತಪ್ಪಿಗಾಗಿ. ಭೂತಾಸಿದ್ಧ, ನಿನ್ನ ಗುರುವಿನ ಹತ್ತಿರ ನಡಿ. ಭೂತಾಸಿದ್ಧ, ನಿನ್ನ ಗುರುವಿನ ಹತ್ತಿರ ಆಗಲಿ ಗುರುವೇ, ನನಗೆ ಆಶೀರ್ವಾದ ಮಾಡಿ ಕಳಿಸ್ರಿ. ಜೈ ಹೋಗಿ ಬಾ ಮಗು, ನಿನಗೆ ಜಯವಾಗಲಿ. ಜೈ ಗುರು ಸೋಮಲಿಂಗೇಶ್ವರ. ಪಾರ್ವತಿ, ಪತಿದೇವ, ನಾನು ಮಗು ಸಿದ್ದೇಶನ ಹಿಂದೆ ಹೋಗಿ ಬರುವವರೆಗೆ ನೀನು ಆಸ್ಥಾನದಲ್ಲೇ ಇರೋ ಪಾರ್ವತಿ. ಆಗಲಿ ಸ್ವಾಮಿ. ನೀವು ನಿಮ್ಮ ಶಿಷ್ಯರ ಸಂರಕ್ಷಣೆ ಮಾಡಿಕೊಂಡು ಬರುವವರೆಗೆ ನಾನು ಇದೇ ಕೈಲಾಸದಲ್ಲಿ ಈ ಶಿವನ ಶಿವಾಸನದ ಮೇಲೆ ಮೌನವಾಗಿ ಕೊಡುತ್ತೇನೆ. ಹೋಗಿ ಬನ್ನಿ ಸ್ವಾಮಿ.